8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವರ್ಷ 2025-26ನೇ ಸಾಲಿನ SA2 ಕ್ವಶನ್ ಪೇಪರ್ DSCRT ಅವರು ಬಿಡ್ತಾರೆ ಅಂತ ಹೇಳಿದ್ರು, ಬಿಟ್ಟಿದ್ದಾರೆ. ಸೊ ಈಗ ಆ ಪ್ರಕಾರ ಎಕ್ಸಾಮ್ ನಡೀತಾ ಇದೆ. ಇದು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ, ಅದನ್ನ ವಿತ್ ಆನ್ಸರ್ ನೋಡೋಣ ಬನ್ನಿ ಮಕ್ಕಳ. ಇದು 50 ಅಂಕಗಳಿಗಿರುತ್ತೆ. ನಿಮ್ಗೆ 10 ಓರಲ್ ಇರುತ್ತೆ. ಒಟ್ಟು 60 ಅಂಕಗಳಿಗೆ ಎಕ್ಸಾಮ್ ಮಾಡ್ತಾರೆ. ಎಕ್ಸಾಮ್ ಮಾಡಿ ಹೇಗೆ ಅಂದ್ರೆ, ಈಗ FA1 ಅನ್ನ 10 ಮಾರ್ಕ್ಸು, FA2 10 ಮಾರ್ಕ್ಸು, FA3 10, FA4 10. ಒಟ್ಟು ಎಷ್ಟಾಯ್ತು? 40 ಆಯ್ತಲ್ವಾ? 10 ಇದು 40 ಆಯ್ತು. ಇನ್ನ SA ಮಾಡಿದ್ರಲ್ಲ ಮಿಡ್ ಟರ್ಮ್ ಎಕ್ಸಾಮ್, ಅದು 30 ಅಂಕಕ್ಕೆ. ಈಗ ಇದು 60 ಏನ್ ಮಾಡ್ತಾರೆ, 60 30 ತಿಳಿಸಿ SA2 ಅನ್ನ 30 ಅಂಕಗಳಿಗೆ ಇಳಿಸ್ತಾರೆ. 60 30 ಇಳಿಸ್ತಾರೆ. 30 ಇಳಿಸಿ ಸೊ SA1 30, SA2 30 ಎಷ್ಟಾಯ್ತು? 60. ಈ 60 ಪ್ಲಸ್ ಈ 40 ಸೇರ್ತಾರೆ, ಒಟ್ಟು ಎಷ್ಟಾಯ್ತು? 100% ಆಯ್ತು. ಹೀಗೆ ನಿಮ್ಮ ಅಂಕಗಳನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸೊ ಇದು 50 ಅಂಕಗಳಿಗೆ ನೀವು ಅಟ್ಲೀಸ್ಟ್ ಪಾಸ್ ಆಗೋದಕ್ಕೆ ಎಷ್ಟು ತಗೋಬೇಕಾಗುತ್ತೆ? ಅಟ್ಲೀಸ್ಟ್ 18 ಅಂಕಗಳನ್ನ ತಗೋಬೇಕಾಗುತ್ತೆ. 50ಕ್ಕೆ 18 ಅಂಕಗಳು ತಗೋಬೇಕು. ಫಸ್ಟ್ ಕ್ವೆಶ್ಚನ್ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. 5 ಪ್ರಶ್ನೆಗಳು, 1 ಅಂಕ ಆಪ್ಷನ್ಸ್ ಇರ್ತವೆ. ಭಾಗಲಬ್ಧ ಸಂಖ್ಯೆಗಳಿಗೆ ಗುಣಾಕಾರದ ಅನನ್ಯತಾಂಶವು. ಉತ್ತರ ಆಪ್ಷನ್ ಎ 1. ಮೊದಲ n ಬೆಸ ಸಂಖ್ಯೆಗಳ ಮೊತ್ತ ಯಾವಾಗಲೂ ಇದಕ್ಕೆ ಸಮನಾಗಿರುತ್ತದೆ. ಉತ್ತರ ಆಪ್ಷನ್ ಸಿ n². ಮೂರನೇ ಪ್ರಶ್ನೆ, ಲಾಭ, ಕೊಂಡ ಬೆಲೆ, ಮಾರುವ ಬೆಲೆ ಇವುಗಳ ನಡುವಿನ ಸಂಬಂಧವು ಡ್ಯಾಶ್. ಸರಿಯಾದ ಉತ್ತರ ಆಪ್ಷನ್ ಬಿ S = Q+C. ನಾಲ್ಕನೇ ಪ್ರಶ್ನೆ, m² - 9 ನ ಅಪವರ್ತನವು. ಉತ್ತರ ಆಪ್ಷನ್ ಸಿ m-3 × m-3. ಐದನೇ ಪ್ರಶ್ನೆ, 400ರ ವರ್ಗದಲ್ಲಿರುವ ಸೊನ್ನೆಗಳ ಸಂಖ್ಯೆ. ಆಪ್ಷನ್ ಸಿ 4. ಎರಡನೇ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5 ಪ್ರಶ್ನೆಗಳು, 1 ಅಂಕದ್ದು. ಈಗ ಮೇಲ್ಗಡೆ ಹೇಳಿದ್ದು ಆಪ್ಷನ್ಸ್ ಇತ್ತು, ಆದ್ರೆ ಇದಕ್ಕೆ ಆಪ್ಷನ್ಸ್ ಇರೋದಿಲ್ಲ, ನೀವೇ ಆನ್ಸರ್ ಬರೀಬೇಕು. 6ನೇ ಪ್ರಶ್ನೆ, ಚತುರ್ಭುಜವನ್ನ ವ್ಯಾಖ್ಯಾನಿಸಿ. ಉತ್ತರ 4 ಬಾಹುಗಳು, 4 ಕೋನಗಳು ಮತ್ತು 4 ಶೃಂಗಗಳು ಇರುವ 2 ಆಯಾಮದ ಒಂದು ಆವೃತ ಆಕೃತಿಯನ್ನ ಚತುರ್ಭುಜ ಎನ್ನುತ್ತೇವೆ. ಇದನ್ನ ಬೈಹಾರ್ಟ್ ಮಾಡ್ಬೇಕು. 7ನೇ ಪ್ರಶ್ನೆ, ಕುಂದಿಲ್ಲದ ಒಂದು ನಾಣ್ಯವನ್ನು 1 ಬಾರಿ ಎಸೆದಾಗ ಉಂಟಾಗುವ ಫಲಿತಗಳನ್ನು ಬರೆಯಿರಿ. ಉತ್ತರ ಶಿರ, ಹುಚ್ಚ. 1 ಆಪ್ಷನ್ ಇದೆ. 8ನೇ ಪ್ರಶ್ನೆ, ಭಾರತ ಸರ್ಕಾರವು GST ಯನ್ನು ಯಾವಾಗ ಜಾರಿಗೆ ತಂದಿತು? ಸೊ ಮ್ಯಾಥ್ಸ್ ಅಲ್ಲಿ GST ಬಂದಿದೆ, ಇದು ಎಕನಾಮಿಕ್ ಕ್ವೆಶ್ಚನ್ ಇರ್ಲಿ. 2017. 9ನೇ ಪ್ರಶ್ನೆ, 2 ಪರಿಮಾಣಗಳ ಗುಣಲಬ್ಧವು ಯಾವಾಗಲೂ ಒಂದು ಸ್ಥಿರಾಂಕವಾಗಿರುವ ಅನುಪಾತವನ್ನ ಹೆಸರಿಸಿ. ಉತ್ತರ ವಿಲೋಮಾನುಪಾತ. 10ನೇ ಪ್ರಶ್ನೆ, 2 ಪರಿಮಾಣ X ಮತ್ತು Y ಗಳು ನೇರ ಅನುಪಾತದಲ್ಲಿವೆ. ಈ ಹೇಳಿಕೆಗಳನ್ನು ಗಣತಿಯ ರೂಪದಲ್ಲಿ ಬರೆಯಿರಿ. ಉತ್ತರ ಹೀಗೆ ಬರೀಬೇಕು. ನೆಕ್ಸ್ಟ್ ಥರ್ಡ್ ಮೇನು, 6 ಪ್ರಶ್ನೆ, 2 ಅಂಕ, ಒಟ್ಟು 12 ಅಂಕಗಳು. 11ನೇ ಪ್ರಶ್ನೆ ಹೀಗಿದೆ, ಭಾಗಲಬ್ಧ ಸಂಖ್ಯೆ 2/3 ಮತ್ತು 4/3 ಗಳಿಗೆ ಸಂಕಲನದ ಪರಿವರ್ತನೀಯ ಗುಣವನ್ನ ಪರೀಕ್ಷಿಸಿ. ಈ ರೀತಿ ನೀವು ಸ್ಟೆಪ್ ವೈಸ್ ಮಾಡಬೇಕು. 12ನೇ ಪ್ರಶ್ನೆ, 3 ಹಸಿರು ಖಂಡಗಳು, 1 ನೀಲಿ ಖಂಡ ಮತ್ತು 1 ಕೆಂಪು ಖಂಡ ಇರುವ ಒಂದು ಚಕ್ರವನ್ನು ತಿರುಗಿಸಿದಾಗ 1 ಹಸಿರು ಖಂಡವನ್ನು ಪಡೆಯುವ ಸಂಭವನೀಯತೆ ಎಷ್ಟು? ಪ್ರೊಬ್ಯಾಬಿಲಿಟಿ ಕ್ವೆಶ್ಚನ್. ಈ ರೀತಿ ಮಾಡಬೇಕು. ಉತ್ತರ ಹೀಗೆ ಬರುತ್ತೆ. 13ನೇ ಪ್ರಶ್ನೆ, ವಾರದ ಮೊದಲ 6 ದಿನಗಳಲ್ಲಿ ಫ್ಯಾನ್ಗಳ ಮಾರಾಟವನ್ನ ಈ ಕೆಳಗಿನಂತೆ ತೋರಿಸಲಾಗಿದೆ. ಓಕೆ, ಸೊ ಪ್ರತಿ ವಾರ ದಿನಕ್ಕೆ ಎಷ್ಟು ಮಾರಾಟ ಆಗುತ್ತೆ ಅಂತ
ವಾರದ ಯಾವ ದಿನ ಗರಿಷ್ಠ ಫ್ಯಾನ್ಗಳನ್ನು ಮಾರಲಾಯಿತು? ಉತ್ತರ ಕಾಣಿಸುತ್ತೆ. ಯಾವ ದಿನ ಅತಿ ಹೆಚ್ಚು ಮಾರಾಟ ಮಾಡಿರೋದು? 8. ಡೈರೆಕ್ಟ್ ಕ್ವಶನ್. ಶುಕ್ರವಾರ ಮಾರಿದ ಫ್ಯಾನ್ಗಳ ಸಂಖ್ಯೆ ಎಷ್ಟು? ಓಕೆ, 14 ಫ್ಯಾನ್ಗಳು. 14ನೇ ಪ್ರಶ್ನೆ, 243 ಒಂದು ಪೂರ್ಣ ಘನವೇ? ಕಾರಣ ತಿಳಿಸಿ. ಉತ್ತರ ಏನಿದೆ ನೋಡಿ, ಅದು ಒಂದು ಪೂರ್ಣ ಘನವಲ್ಲ. ಇದನ್ನ ಈ ರೀತಿ ನೋಡ್ಕೊಂಡು 15ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು 40,000 ಬೆಲೆಯ ಒಂದು ಟಿವಿಯನ್ನು ಖರೀದಿಸುತ್ತಾನೆ. ಜಿಎಸ್ಟಿ ದರವು 28% ಆದರೆ ಜಿಎಸ್ಟಿಯ ಮೊತ್ತ ಎಷ್ಟು? ನಮೂದಿಸಿದ ಬೆಲೆ 100 ಆದಾಗ ಜಿಎಸ್ಟಿ 28. ಈ ರೀತಿ ಕ್ವಶನ್ ಅನ್ನ ಹಾಕೊಂಡು 28/100 40,000 ಹಾಕೊಂಡ್ರೆ 11,200 ಬಂತು. ಅಂದ್ರೆ 28% ಅಂದ್ರೆ 40,000ದಲ್ಲಿ 11,200. 16ನೇ ಪ್ರಶ್ನೆ, x - y² into x² - y ಗುಣಲಬ್ಧ ಕಂಡುಹಿಡಿಯಿರಿ. ಈ ರೀತಿ ಕ್ವಶನ್ ಹಾಕೊಂಡು ಸ್ಟೆಪ್ ಫಾಲೋ ಮಾಡಿ. 4th ಮೈನ್, ಮೂರು ಅಂಕದ 5 ಪ್ರಶ್ನೆ. 17ನೇ ಪ್ರಶ್ನೆ, ಮೌಲ್ಯೀಕರಿಸಿ ಈ ರೀತಿ ಬಿಡಿಸ್ಬೇಕು. 18ನೇ ಪ್ರಶ್ನೆ, ಆಯತಾಕಾರದ ಹೊಲದ ಸುತ್ತಳತೆಯು 154 ಮೀಟರ್ ಇದೆ. ಇದರ ಉದ್ದವು ಅಗಲಕ್ಕಿಂತ 2 ಮೀಟರ್ ಹೆಚ್ಚಾಗಿದ್ದರೆ ಹೊಲದ ಉದ್ದ ಮತ್ತು ಅಗಲಗಳನ್ನ ಕಂಡುಹಿಡಿಯಿರಿ. ರೀತಿ ಮಾಡ್ರಿ ಮಕ್ಕಳ. 19ನೇ ಪ್ರಶ್ನೆ, ಪೂರ್ಣ ವರ್ಗವನ್ನು ಪಡೆಯಲು 2028 ಗುಣಿಸಬೇಕಾದ ಅತ್ಯಂತ ಕನಿಷ್ಠ ಪೂರ್ಣ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಹಾಗೂ ಹೀಗೆ ಪಡೆದ ಪೂರ್ಣ ವರ್ಗದ ಸಂಖ್ಯೆಯ ವರ್ಗಮೂಲವನ್ನ ಕಂಡುಹಿಡಿಯಿರಿ. ಕಂಡುಹಿಡಿದು ಅದಾದ್ಮೇಲೆ ಅದರ ವರ್ಗಮೂಲವನ್ನ ಕಂಡುಹಿಡಿಬೇಕು. ಇದು ಕಂಡುಹಿಡಿದಿರೋದು. ಇದಾದ್ಮೇಲೆ ವರ್ಗಮೂಲ 78 ಆಯ್ತು. 20ನೇ ಪ್ರಶ್ನೆ, ಕೊಟ್ಟಿರುವ ಒಂದು ಅನಿಲದ ಘನಫಲವು ಅದರ ಮೇಲಿನ ಒತ್ತಡಕ್ಕೆ ವಿಲೋಮಾನುಪಾತದಲ್ಲಿದೆ. ಅನಿಲದ ಒತ್ತಡವು 100 PA ಆದರೆ ಅದರ ಘನಫಲವು 8 ಲೀಟರ್ ಆಗಿರುತ್ತದೆ. ಒತ್ತಡವು 200 PA ಆದಾಗ ಅನಿಲದ ಘನಫಲವನ್ನ ಕಂಡುಹಿಡಿಯಿರಿ. 21ನೇ ಪ್ರಶ್ನೆ, ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಈ ಬಗ್ಗೆ ಅಪವರ್ತನ ಕಂಡುಹಿಡಿಯಿರಿ. ಇನ್ನ 5th ಮೈನ್ 4 ಅಂಕದ 2 ಪ್ರಶ್ನೆ, ಸಮಾನಾಂತರ ಚತುರ್ಭುಜ ABCD ಯಲ್ಲಿ x ಮತ್ತು y ಗಳ ಬೆಲೆಯನ್ನು ಕಂಡುಹಿಡಿಯಿರಿ. 23ನೇ ಪ್ರಶ್ನೆ, ಒಂದು ಕೋಣೆಯ ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 12 ಅಡಿ, 9 ಅಡಿ, 8 ಅಡಿ ಆಗಿವೆ. ಪ್ರತಿ ಚದರ ಅಡಿಗೆ 50 ದರದಂತೆ ಕೋಣೆಯ ಒಳಗಡೆ ಬಣ್ಣ ಹಚ್ಚಲು ಆಗುವ ವೆಚ್ಚ ಎಷ್ಟು? ಕಂಡುಹಿಡಬೇಕು. ಈ ರೀತಿ ನೋಡ್ಕೊಂಡು ಎಷ್ಟು? 16,800. ನೆಕ್ಸ್ಟ್ 6th ಮೈನ್ 5 ಅಂಕದ 1 ಪ್ರಶ್ನೆ, ಅಕ್ಷಗಳ ಮೇಲೆ ಸೂಕ್ತ ಪ್ರಮಾಣದೊಂದಿಗೆ ಕೆಳಗಿನ ಕೋಷ್ಟಕಕ್ಕೆ ಒಂದು ನಕ್ಷೆ ರಚಿಸಿ. ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಕ್ಷೆಯು ಮೂಲಬಿಂದುವಿನ ಮೂಲಕ ಹಾದು ಹೋಗುತ್ತದೆಯೇ? ಹೌದು. ನಕ್ಷೆ ರಚಿಸಿ ಆಮೇಲೆ ಈ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಸೇಬುಗಳ ಬೆಲೆ ಎಷ್ಟು? 25. ಸಿ ಕ್ವಶನ್, 45ಕ್ಕೆ ಎಷ್ಟು ಸೇಬುಗಳು ದೊರೆಯುತ್ತವೆ? 9 ಸೇಬುಗಳು. ಇಷ್ಟು ಬರೆದ್ರೆ ನಿಮ್ಗೆ ಆನ್ಸರ್ 50ಗೆ 50 ಸಿಗುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್.